ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ. ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು, ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ ಅಂತ ಕರ್ಕೊಳ್ಳುವಂಥವ್ರ ವಿರುದ್ಧ ಅವ್ರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡ್ರಿ ಅಂದ್ರೆ ಹೇಗೆ ಸಾಧ್ಯ ಅನ್ನೋದನ್ನು ಕೇಳಿದ್ದೆ ನಾನು. ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ, ಹೌದು ತಾನೆ? ಸ್ವತಂತ್ರ ಉದ್ಯಾನವನ. ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋರಾಟ ಮಾಡುವುದೇ ಷಡ್ಯಂತ್ರ. ಈ ನಕಲಿ ದೇವಮಾನವನ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಷಡ್ಯಂತ್ರ. ಒಂದು ವೇಳೆ ಇದೇ ಕಾನ್ಸೆಪ್ಟ್, ಇದೇ ನ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿದ್ದರೆ ಏನಾಗ್ತಿತ್ತು? ಈ ಸ್ವಾತಂತ್ರ್ಯ ಉದ್ಯಾನವನನ್ನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರಿಡ್ತಾ ಇದ್ರು, ಹೌದಲ್ಲ? ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ, ಷಡ್ಯಂತ್ರದ ಪಾರ್ಕ್ ಅಂತ ಇಡ್ತಾ ಇದ್ರು. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಯಾರ ವಿರುದ್ಧ ಷಡ್ಯಂತ್ರ? ದೇವಸ್ಥಾನದ ವಿರುದ್ಧ ಅಂತೆ. ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ. ಅಮಾಯಕವಾಗಿ ಸತ್ತು ಹೋದಂಥವರು, ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ. ಅಲ್ಲಿ ನೇತ್ರಾವತಿಯಲ್ಲಿ ತೇಲದಂತ ಹೆಣಗಳ ಈ ಬಂದವರು ಯಾರವರು? ಭಕ್ತಾದಿಗಳು, ಹಿಂದೂ ಭಕ್ತಾದಿಗಳವರು. ಅವರನ್ನ ಯಾಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾರೆ. ಷಡ್ಯಂತ್ರ. ಷಡ್ಯಂತ್ರ ಯಾವುದು? ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ, ಆವೇಶ, ಹಂಬಲ ಇದೆ. ಎಲ್ರಿಗೂ ಕೂಡ ಗೊತ್ತಿರಲಿ, ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ. ಸೌಜನ್ಯ ಪ್ರಕರಣದ ದೂರುದಾರರು, ಕಂಪ್ಲೇನೆಂಟ್ ಅಂತ ಇರ್ತಾರೆ. ಸೌಜನ್ಯ ಅಂದ್ರೆ ಇಟ್ ಈಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಯಾವಾಗ ಒಂದು ಮಗಳು, ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ, ಅವಾಗ ತಾಯಿ ದೂರುದಾರಳಾಗ್ತಾಳೆ. ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ದೂರು ಪಡೆದೇ ಇಲ್ಲ. ಇದು ಎಲ್ರಿಗೂ ಗೊತ್ತಿರಲಿ. ಯಾವುದು ಷಡ್ಯಂತ್ರ? ದೂರು ಕೊಟ್ಟವ್ರು ಯಾರು? ತಂದೆನೂ ಅಲ್ಲ. ಪ್ರಾರಂಭದಲ್ಲಿ ಸೌಜನ್ಯಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ಅಂತ ತಗೊಳ್ತಾರೆ. ಆಮೇಲೆ ಅವರ ತಂದೆ ಚಂದಪ್ಪ ಗೌಡ್ರ ಕಡೆ ಅಂತ ತಗೊಳ್ತಾರೆ. ಅದಕ್ಕೂ ಒಂದು ಕಾರಣ ಇದೆ ನೀಲಕ್ಕ. ಯಾಕೆ ಅವ್ರ ಕಡೆ ಅಂತನೇ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ, ಸೌಜನ್ಯಳ ತಂದೆ ಕ್ಲಾಸ್ 3 ಕಾಂಟ್ರಾಕ್ಟರ್ ಇರ್ತಾರೆ. ಕೃಷಿ ಜೊತೆಗೆ ಅವ್ರು ಕ್ಲಾಸ್ 3 ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ. ಸಣ್ಣ ಪುಟ್ಟ ಏನಾದ್ರು ಒಳಚರಂಡಿ ಅದು ಇದು ಅಂತ ಹೇಳಿದ್ರೆ ಅವರು ಕ್ಲಾಸ್ 3 ಕಾಂಟ್ರಾಕ್ಟರ್ ಇರ್ತಾರೆ. ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅವರನ್ನೇ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಈ ನಕಲಿ ದೇವಮಾನವನ ಅನುಮತಿ ಇಲ್ಲದೆ ಯಾರಿಗೂ ಒಂದು ಕಾಂಟ್ರಾಕ್ಟ್ ಸಿಗಲ್ಲ. ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ, ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ. ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ. ಷಡ್ಯಂತ್ರ ಹೌದಲ್ಲ ಇದು? ದೂರ ಯಾರ ಕಡೆ ಅಂದ್ರೆ ತಾಯಿ. ನೋಡಿ, ದೆಹಲಿ ನಿರ್ಭಯ ಪ್ರಕರಣ ತಗೊಳ್ಳಿ. ಹೂ ಇಸ್ ದ ಕಂಪ್ಲೇನೆಂಟ್? ಆಶಾ ಸಿಂಗ್. ತಾಯಿ ಆಶಾ ಸಿಂಗ್ ಅವರು ದೂರುದಾರರು. ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ. ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗೋದಿಲ್ಲ. ತಂದೆ ಆಗಬಹುದು, ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ. ಹಿಂಗಾಗಿ ಯಾವುದೇ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ಅಂತಾನೆ ಕಂಪ್ಲೇಂಟ್ ತಗೋತಾರೆ. ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ, ಸರ್ವಿಸ್ ತಗೋಬೇಕಾದ್ರೆ, ಬಾಂಡ್ ಇನ್ಶೂರೆನ್ಸ್ ಕೊಡ್ಬೇಕಾದ್ರೆ ಯಾರ ಹೆಸರು ಹಾಕ್ತೀವಿ? ಫಸ್ಟ್ ನಾಮಿನಿ ಯಾರು? ತಾಯಿ. ತಾಯಿಗೆ ಆ ಒಂದು ಸಂಬಂಧ, ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ. ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರ ಇಡ್ತಾರೆ. ಬರೀ ಕಂಪ್ಲೇನೆಂಟ್ ಇಷ್ಟೇ ಅಲ್ಲ, ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತಿನ. ಅದು ಷಡ್ಯಂತ್ರ. ಸಂತೋಷ್ ರಾವನ್ನು ಹಿಡಿದುಕೊಟ್ಟವ್ರು ಯಾರು? ಪೊಲೀಸರು ಹಿಡಿಲಿಲ್ಲ, ಅರೆಸ್ಟ್ ಮಾಡಲಿಲ್ಲ, ಅಥವಾ ಘಟನೆಯನ್ನ ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ.
ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ. ಪೊಲೀಸರು ಹಿಡದೇ ಇಲ್ಲ ಸಂತೋಷ್ ರಾವ್ನ, ಅರೆಸ್ಟೇ ಮಾಡಲಿಲ್ಲ. ಬಾಹುಬಲಿ ಬೆಟ್ಟದಿಂದ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ 2 ದಿನ ನಂತರ 11ನೇ ತಾರೀಕಿಗೆ ಅದೇ ಧರ್ಮಸ್ಥಳದಿಂದ ಅವ್ರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬೆಟ್ಟದಲ್ಲಿ. ಅಂದ್ರೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ರೆ 2 ದಿನ ಅಲ್ಲೇ ಕುಂದಿರ್ತಾನೆ ಅವನು, ನಾನು ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಓಡ್ ಹೋಗ್ತಾ ಇರ್ಲಿಲ್ವಾ? ಅದು ಷಡ್ಯಂತ್ರ, ಹೌದು ಅಲ್ವ? ಅತ್ಯಾಚಾರಿಗಳನ್ನ ಕೊಲೆಗಡಕರನ್ನ ಮುಚ್ಚಿ ಹಾಕೋ ಷಡ್ಯಂತ್ರ, ಹೌದು ಅಲ್ವ? ಅದು. ನೆಕ್ಸ್ಟ್, ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ. ಅಲ್ಲಿ ಡೆಡ್ ಬಾಡಿ ಬಿದ್ದಾಗ FSL ಅವರು ಬರೋದಿಲ್ಲ, ಬರಬೇಕು ಅಲ್ಲ, ಕಳ್ತನ ಆದ್ರೆ ಬರ್ತಾರೆ. ಮೊನ್ನೆ ಸಮೀರನ್ನ ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ ಸಮೀರನ್ ಮನೆಗೆ. ಅವನು ವಿಡಿಯೋ ಮಾಡಿದ ಅಂತ ಹೇಳಿ ಅವನ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ. ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ, ಯಾವ FSL ಅವರು ಕೂಡ ಬರಲಿಲ್ಲ, ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳೇ ಇಲ್ಲ. ಡಾಗ್ ಸ್ಕ್ವಾಡ್ ಬಂದಿತ್ತು, ಅಲ್ಲಿಂದಲ್ಲೇ ಓಡಿಸ್ಬಿಟ್ರು ಅದನ್ನ, ಡಾಗ್ ಸ್ಕ್ವಾಡ್ನ. ಡೆಡ್ ಬಾಡಿ ಹತ್ತಿರಕ್ಕೆ ಸುಳಿಯಕ್ಕೆ ಬಿಡಲಿಲ್ಲ. ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಇದು ಷಡ್ಯಂತ್ರ ಅಲ್ವಾ? ನಿಜವಾದ ಅತ್ಯಾಚಾರಿ ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ, ಹೌದೋ ಅಲ್ಲ ಇದು? ಸೌಜನ್ಯ ಪ್ರಕರಣದಲ್ಲಿ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್. 3 ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ. ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಅವನು. ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾರೆ. ಹರೀಶ್ ಮಡಿವಾಳ ಆಕ್ಸಿಡೆಂಟ್, ಆಗಲೇ ನೀಲಕ್ಕ ಹೇಳಿದ್ಲಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅವನು. 3 ಜನ. ಹರೀಶ್ ಮಡಿವಾಳನ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ ಅವನ ಆಕ್ಸಿಡೆಂಟ್ ಆಗುತ್ತೆ. ಹಿಂದಿಂತ್ರ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ, ಹಿಟ್ ಅಂಡ್ ರನ್. ದೂರ ಯಾರು ಕೊಡಬೇಕು? ಇಲ್ಲಿ ಪೊಲೀಸರು ಇದ್ದಾರೆ, ನಮ್ಮ ಸ್ನೇಹಿತರು. ಈ ಮಾತನ್ನ 2 ವರ್ಷದಿಂದ ಕೇಳ್ತಾ ಇದ್ದೇನೆ, ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಹರೀಶ್ ಮಡಿವಾಳ ಹೆಂಡತಿ 1 ವರ್ಷದ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ. ಆ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ MLC ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು. ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರಿದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಡಿಗೆ. ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ, ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಬಂದು ದೂರು ಕೊಡ್ತಾನೆ. ಏನು ಅಂತ? ಹರೀಶ್ ಮಡಿವಾಳ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಬಿದ್ದ ಅಂತ ಕೊಡ್ತಾನೆ. ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ. ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ, ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕ್ ಇದು ಮೇಕ್ರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತೀರೇನಪ್ಪ? ಹೇಳಿ, ಕಾನೂನು ಇದೆಯಾ? ಈ ದೇಶದ ಕಾನೂನು ಇದೆಯಾ? ಹಂಗೆ ಇಲ್ಲ. ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲ ಕಾನೂನುಗಳು ಚೇಂಜ್. ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು. ಪದೇ ಪದೇ ನಾನು ಹೇಳೋದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ. ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವು, ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ಷಡ್ಯಂತ್ರ ಅಲ್ವಾ? ಆನೆ ಮಾವುತನ ಕೇಸು ಬಹಳ ಚಂದ ವಿವರಿಸಿದ್ರು ನಮ್ಮ ಬಾಲನ್ ಸರ್. ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು? ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ, ಅವನೇ ದೂರು ಕೊಟ್ಟಿದ್ದು. ಈಗ ಗಣೇಶ್ ಬರ್ತಾನೆ, ಬೇಕಾದ್ರೆ ಗಣೇಶನ ಕಡೆ ಅಂತ ಕೇಳ್ಕೊಳ್ಳಿ ನೀವು. ಅವನ ತಂದೆ ಹೆಣ ಗುಡಿಸ್ಲಲ್ಲಿ ಬಿದ್ದಿದೆ, ಹೆಂಡತಿ ಸುಂದರಿ ಇದ್ದಾಳೆ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ, ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ. ಆವಾಗ ನೀನು ಯಾಕೆ ಬರೋದು? ಬೇಡ, ಇದೆಲ್ಲ ನಿನಗೆ ಯಾಕೆ ಬೇಕು, ನಾವಿದ್ದೇವೆ ನೋಡೋಕ್ಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ. ರಾಜೇಂದ್ರ ರೈ ಎನ್ನುವೊಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್, ಅವನ ಕಡೆಯಿಂದ ದೂರು ತಗೊಳ್ತಾರೆ. ಏನು ಅಂತ? ಯಾರೋ ಒಬ್ರು ಬಂದ್ರು, ಕೊಲೆ ಮಾಡಿದ್ರು. ಆ ನಂತರ ಇನ್ನೊಂದು ಹೇಳ್ತಾರೆ ಅವರು,
ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ. ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ, ನನ್ನ ಮನೆ ಕಳ್ಳತನ ಆದರೆ ನನಗೆ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗೆ ಗೊತ್ತಿರ್ತದೆ, ಪಕ್ಕದ ಮನೆಯವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಮರ್ಡರ್ ಫಾರ್ ಗೇನ್ 392 ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ಏನು ಅಲ್ರಿ, ಅವನು ದೂರುದಾರ, ಅವನಿಗೆ ಮನೆಗೂ ಸಂಬಂಧ ಇಲ್ಲ, ಜಾಗಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅವನ ಕಡೆ ಹತ್ರ ದೂರು ತಗೊಳ್ತಾನೆ, ಅವನು ಹೇಳ್ತಾನೆ ಆಭರಣಗಳು ಕಳ್ಳತನ. ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು? ತಗೊಂಡ್ರು 302 392 ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು. 3 ಜನ ಮಕ್ಕಳು ಹೋಗಿದ್ದಾರೆ, ಗಣೇಶ, ಅಶೋಕ, ಭಾರತಿ. ಮತ್ತೆ ತಾಯಿ ಸುಂದರ ಹೋಗಿದ್ದಾರೆ. ನನ್ನ ಮಗ, ನನ್ನ ಗಂಡ ಸತ್ತಿದ್ದಾನೆ ಅಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಇದು ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ? ಯಮುನಾ, ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ರೀ, ಸಸ್ಪೆಕ್ಟೆಡ್ ರೇಪ್ ಅಂತ. ವೆಜನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ, FS ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು. FS ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡೋ, DNA ಕಲೆಕ್ಟ್ ಮಾಡ್ಕೋಬೇಕೋ ಬೇಡೋ, ಏನೂ ಇಲ್ಲ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ರಾವ್ನು ಫಿಟ್ ಮಾಡಿರ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಆಗಿದ್ದು ನಾರಾಯಣ ಮಾವುತನ ಕೊಲೆ. ಸೌಜನ್ಯ ಪ್ರಕರಣದಲ್ಲಿ PSI ಯೋಗೇಶ್ ಬರೀತಾರೆ, ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ PSI ಯೋಗೇಶ್ ಬರೀತಾರೆ, ಕೇಸ್ ಡೈರಿಯಲ್ಲಿ ಬರೀತಾರೆ. ಆದರೆ 18-19 ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ನಲ್ಲಿ ಕೂಡ ಅದೇ PSI ಬರೀತಾರೆ, ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ, ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ PSI ಬರೀತಾರೆ ರೀ. ಏನಿದು? ಸೇಮ್ ಒಬ್ಬೇ ತನಿಖಾಧಿಕಾರಿ. ಇದು ಷಡ್ಯಂತ್ರ ಅಲ್ವಾ? ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ, ಆಮೇಲೆ ಸಂತೋಷ್ ರಾವ್ನು ಡ್ರಾಪ್ ಮಾಡ್ತಾರೆ. ಹಕ್ಕಿ ಪಿಕ್ಕಿ, ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ, ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇವರಿಗೊಂದು ಚಟ ಆಗಿಬಿಟ್ಟಿದೆ. ವೇದವಲಿ ಪ್ರಕರಣದಲ್ಲಿ ಅವರ ಸಹೋದರಿ ಬಂದಿದ್ದಾರೆ. ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ, ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು? ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಬಹುಶಃ ವೀರಭದ್ರ ಅವರು ಹೇಳಬಹುದು. ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟ್ರಲ್ಲಿ ಬರ್ತಾರೆ ಅವರು. ಸ್ಕೂಟ್ರಲ್ಲಿ ಬಂದು ಗಾಬರಿ ಅಂತ ಸ್ಕೂಟ್ರ್ ಹೋಗಿ ನೋಡ್ತಾರೆ, ಅಳಕ್ ಶುರು ಮಾಡ್ತಾರೆ. ಇವಳು ಸಾಯಕ್ಕೆ ಸಾಧ್ಯ ಇಲ್ಲ, ಸಾಯೋದು ಇತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿನೇ ಎಷ್ಟೋ ಟ್ಯಾಬ್ಲೆಟ್ಗಳಿದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ. ಆ ಪ್ರಕರಣದಲ್ಲಿ ಹೋರಾಟ ಭುಗಿಲೇಳ್ತದೆ. ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ, ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವ್ರನ್ನ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ, ಇದೇ ನಕಲಿ ದೇವಮಾನವನ ಕುಟುಂಬ, ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಸಿಕ್ಕಿದ್ಯಾರು? ಡಾಕ್ಟರ್ ಹರಳೆ. 2 ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ, 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪದ್ಮಲತಾ ಪ್ರಕರಣದಲ್ಲಿ ಅವರ ಅಕ್ಕ ಬಂದಿದ್ದಾರೆ. ವಸಂತ್ ಕುಲಾಲ್ ಅಂತ ಒಬ್ಬ ಹುಡುಗ, ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ, ಲಕ್ಷ್ಮಣ್ ಗೌಡ್ರು ಬಂದಿದ್ದಾರೆ ಇಲ್ಲಿ. ನೀಲಕ್ಕನ್ನ ನಾನು ಸ್ಟೇಷನ್ ಗುಲ್ಬರ್ಗಾ ಸ್ಟೇಷನ್ ಬಜಾರ್ PSI ಆದಾಗ ಅವಾಗಿಂತ ಅವ್ರು ಬಂದೋಬಸ್ತ್ ಮಾಡಿದ್ದೀನಿ. ನೀಲಾಕೆ ಬರ್ತಾರೆ ಅಂದ್ರೆ ಬೆಳಗ್ಗೆಂತ ರೆಡಿ ಆಗ್ತಿದ್ವಿ, ಮಿನಿ ವಿಧಾನಸೌಧ ಎದುರುಗಡೆ ಹೋಗಿ ನಿಂತಾಕಿ. ಅವಾಗಿಂತ ಅವ್ರ ಮಾತು ಕೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಪಂಥ ಭೇದ ಬೇಡ ಇಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ. ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ, ಐ ಆಮ್ ನಾಟ್ ರೈಟಿಸ್ಟ್, ಐ ಆಮ್ ನಾಟ್ ಲೆಫ್ಟಿಸ್ಟ್, ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್. ಅರ್ನೆಸ್ಟೋ ಚೆಗೋವೆರಾ ಕೂಡ ಇದೇ ಮಾತು ಹೇಳಿದ್ರು. ವಿಶ್ವಸಂಸ್ಥೆ ಅಂತ ಹೊರಗಡೆ ಬಂದಾಗ TV ಚಾನಲ್ ಅವ್ರು ಕೇಳಿದ್ರು, ಆರ್ ಯು ಅ ರೈಟಿಸ್ಟ್ ಆರ್ ಲೆಫ್ಟಿಸ್ಟ್ ಅಂತ. ಚೆಗೋವೆರಾ ಒಂದೇ ಮಾತು ಹೇಳಿದ್ರು, ಐ ಆಮ್ ನೀದರ್ ಅ ರೈಟಿಸ್ಟ್ ನಾರ್ ಅ ಲೆಫ್ಟಿಸ್ಟ್, ಐ ಆಮ್ ಅ ರಿಯಾಲಿಸ್ಟ್. ಅದೇ ಮಾತನ್ನ ಇಲ್ಲಿ ಹೇಳ್ತಾ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು. ಮತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ದಯವಿಟ್ಟು ತಾವು ಹೋಗಿ ಹೇಳಿ, ಒಂದು ವೇಳೆ ಈ ನಕಲಿ ದೇವಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತದೆ. ಬಿಜೆಪಿ 20 ಅಲ್ಲ, ಬರೀ 10 ಸೀಟಿಗೂ ಕೂಡ ಲಿಮಿಟ್ ಆಗುತ್ತೆ. ಆ ಮಾತು ಸಿದ್ದರಾಮಯ್ಯನವರಿಗೆ ಒಂದು ಸಾರಿ ತಾವೆಲ್ಲರೂ ಕೂಡ ಯಾರು ಪ್ರಗತಿಪರರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ. ಇದರಿಂದ ಅನೇಕ ಜನ ಸಂತ್ರಸ್ತರು, ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ. ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಜಿಲ್ಲೆ ಬಂದಂತಹ ನಮ್ಮ ಶಶಿಕಲಾ ಶೆಟ್ಟಿ, ನಮ್ಮ ವಾರುಣ್ ನಿಂತ್ರ, ಮತ್ತೆ ಅಂಬಿಕಾ ಪ್ರಭು ಅವರು, ಗಾಣಿಗರು, ಜಯಂತರು ಮತ್ತು ಅನೇಕ
ಹಿರಿಯರು, ನಮ್ಮ ಸಂಧ್ಯಾ ಪವಿತ್ರ ರಾಜಗ್ ಅವರು, ಜಗದೀಶ್ ಅವರು, ಇನ್ನೂ ಅನೇಕ ಜನ ಬಂದಿದ್ದೀರಿ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ವಿಶಾಲ ಹೃದಯಕ್ಕೆ, ಒಬ್ಬ ಕೇಸರಿ ಪಡೆಯಲ್ಲಿ ಇದ್ದಂಥವನನ್ನು ಕರೆದು ಮಾತನಾಡ್ಸೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡೋಣ. ನಮ್ಮ ನರಸಿಂಹಮೂರ್ತಿ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಕೈ ಅಂತ ಹೇಳಿಬಿಡಿ. ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್. ಧನ್ಯವಾದಗಳು ಗಿರೀಶ್ ಅವರಿಗೆ. ಈಗ ಸಮಯ 2 ಗಂಟೆ 10 ನಿಮಿಷ ಆಗ್ತಾ ಬಂತು. 2 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಸ್ತೀವಿ. ಎಲ್ಲರೂ ಸಹಕರಿಸಬೇಕು. ಊಟ ಯಾರಿಗೆ ಸಿಕ್ಕಿಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ, ಊಟ ಮಾಡಬೇಕು. ಈಗ ನಮ್ಮನ್ನು ಉದ್ದೇಶಿಸಿ ಸೂರ್ಯ ಮುಕಂದರಾಜ್ ಅವರು ಮಾತಾಡಲಿಕ್ಕಿದ್ದಾರೆ.